ಹಲೋ ಫ್ಯಾಬ್, ನಾನು ನಿಮ್ಮ ನವೀನ್ ಡ್ಯಾನ್ಸರ್ ಮಾತಾಡ್ತಾ ಇರೋದು. ಇವತ್ತು ನಾವು ಬಂದು ಮೈಸೂರು ರೋಡಲ್ಲಿ ಇದ್ದೀವಿ. ಇವಾಗ ಕೆಂಗೇರಿ ಹತ್ರ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ವಿಷಯ ಅಂತಂದರೆ, ಇಷ್ಟು ದಿನ ನಮ್ಮ ಅಜ್ಜಿ ನನಗೆ ಬೈದಿ ಟೆಂಪಲಿಗೆ ಕರ್ಕೊಂಡೋಗು ಅಂತ ಇದ್ರು. ಇವತ್ತು ಕಾಲ ಕೂಡ ಬಂದಿದೆ. ಇವತ್ತು ನಾವು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂದರೆ, ರಾಮನಗರದಲ್ಲಿ ಇರೋ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಟೆಂಪಲ್ಗೆ ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಜ್ಜಿನ ತೋರಿಸೋಣ. ಏನ ಅಜ್ಜಿ, ಎಷ್ಟು ಖುಷಿ ಆಗ್ತಾ ಇತ್ತು ಇವತ್ತು ಕರ್ಕೊಂಡು ಹೋಗ್ತಾ ಇರೋದಕ್ಕೆ ನಿನಗೆ? ಓಹೋ, ಚೆನ್ನಾಗಿ ಎಲ್ಲ ಪ್ರಿಪೇರ್ ಆಗ್ಬಿಟ್ಟೈತೆ ನಮ್ಮ ಅಜ್ಜಿ. ಚೆನ್ನಾಗಿ ಖುಷಿ ಆಗ್ತೈತೆ. ಹೌದಾ? ಯಾವತ್ತಿಂದ ಹೇಳ್ತಾ ಇದ್ದ ಅಜ್ಜಿ ನನಗೆ? ಹಾಂ, ಕರ್ಕೊಂಡೋಗು ಅಂತ ಇದ್ರು. ನಾನು ಬೇರೆ ಬಳ್ಳಾರಿಯಿಂದ ನನ್ನ ಈವೆಂಟ್ ಮುಗಿಸ್ಕೊಂಬಂದು ಬೆಳಗ್ಗೆ ಬಂದಿದ್ದೀನಿ. ಆಲ್ರೆಡಿ ನೋಡಿದ್ರೆ ಬಾಬಾ ಅಂತ ನನಗೆ ಇನ್ನೊಂದು ಕಡೆ ಇತ್ತು, ಬಿಡಲಿಲ್ಲ. ನಯನ ಬಾ 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 ತುಂಬ ಫೋರ್ಸ್ ಮಾಡಿ ಆಮೇಲೆ ಎಲ್ಲರೂ ರೆಡಿಯಾಗಿ ನಾನು, ನಯನ, ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ, ನಮ್ಮ ಅಪ್ಪ ಅವರ ತಂಗಿ ಅಕ್ಕನಾ? ಹಾಂ ಸರಿ, ಅಕ್ಕ ತಂಗಿ ಬಂದು ಅವರು ತುಮಕೂರಲ್ಲಿದ್ದಾರೆ. ಇವ್ರ ಅಕ್ಕ. ಇವಾಗ ನಾವು ಇಷ್ಟು ಜನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಓಕೆನಾ? ಬನ್ನಿ, ಹೋಗ್ತಾ ಹಂಗೆ ಲಾಗ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗೋಣ. ಅಜಯ್, ಏನು ಗೊತ್ತಾ, ಇವಾಗ ನಾವು ಈ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ರೆ, ನಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಅರ್ನಿಂಗ್ ಆಗುತ್ತೆ, ದುಡ್ಡು ಬರುತ್ತೆ. ಅದು ಎಷ್ಟು ಜನ ನೋಡ್ತಾರೆ ಅಷ್ಟು ಜನ, ಲಕ್ಷಕ್ಕೆ ಇಷ್ಟು, 10,000 ಜನ ಇಷ್ಟಕ್ಕೆ, ಆ ಥರ ಡಾಲರ್ಸ್ ಲೆಕ್ಕದಲ್ಲಿ ನಮಗೆ ಬರುತ್ತೆ. ಆಯ್ತಾ? ನಿನಗೆ ಅದ್ರಲ್ಲಿ ಏನಾರ ಕೊಡಿಸ್ತೀನಿ ಬಿಡು, ಎಲ್ಲಡಿಕೆ ಕೊಡಿಸ್ಬಿಡ್ತೀನಿ ನಿನಗೆ ಅಜಯ್. ಹಾಂ, ಇನ್ನೇನು ಬೇಕು ಹೇಳಜ್ಜಿ? ಮನೆ ಒಳ್ಳೇದಾಗಬೇಕು. ಯಾರಿಗೆ? ನಮ್ಮ ಮನೆ ಒಳ್ಳೇದಾಗಬೇಕು. ಇವಾಗ ಒಳ್ಳೇದಾಗ್ತದೆ, ನೀನ್ ತಲೆ ಕೆಡ್ಸ್ಕೊಂಬೇಡ. ನಮ್ಮ ಹೊಲ ಎಲ್ಲ ಚೆನ್ನಾಗಿರ್ಬೇಕು, ಮನೆ ಮದುವೆಗಳಾಗಬೇಕು. ಇನ್ನೇನ್ ನಮ್ದೇನೆ ಈ ವರ್ಷದಲ್ಲಿ ಆಗ್ತದಲ್ಲ. ನಿಂದು ಆಗ್ತದೆ. ಪಲ್ಲವಿ ಇನ್ನೊಳ್ದು ಅದನ್ನು ಆಗ್ಬೇಕು. ಹಂಗಾಗಿ ನನಗೆ ಸಮಾಧಾನ ಕೊಟ್ರೆ ನೋಡಪ್ಪ, ನನಗೆ ನೆಮ್ಮದಿ. ಅವಾಗ ನೆಮ್ಮದಿನಾ ಆಗ್ತದೆ ಬಾ ಅಲ್ವಾ? ಇಷ್ಟು ವರ್ಷದಿಂದಾನೆ ಎಣಿಗೆ ಇವಾಗ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ಯಾ? ಆಯ್ತಾ? ಇವಾಗ ಈ ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ಸರಿ ಅಜ್ಜಿ, ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅಲ್ಲಿ ದೇವ್ರ ಹತ್ರ ಎಲ್ಲ ಕೇಳ್ಕೊಂಡು ಕಾಯಿ ಕಟ್ಟಿ, ದೇವ್ರೆ ಈ ತರ ಎಲ್ಲ ಪರಿಹಾರ ಮಾಡ್ಕೊಡು ಅಂತ ಅಂದ್ಬಿಟ್ಟು ಬಾ. ಆಯ್ತಾ ಗೈಸ್? ನೋಡಿದ್ರಲ್ಲ ಪರಿಸ್ಥಿತಿ ಯಾವ ತರ ಇದೆ ಅಂತ. ಅದರಿಂದ ಇವಾಗ ಕಾರಣಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಓಕೆನಾ? ನೀವು ಅಷ್ಟೇ, ಯಾರ್ಯಾರು ಗೌಡ್ಗೆರೆ ಟೆಂಪಲಿಗೆ ಬಂದಿಲ್ವೋ, ಎಲ್ಲ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಬನ್ನಿ, ಆಯ್ತಾ? ಕಣ್ ತುಂಬ ನೋಡಿ, ಆಯ್ತಾ? ಮನಸ್ಸು ತುಂಬ ಕೈ ಮುಕ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು. ಓಕೆನಾ? ಕರ್ಕೊಂಡು ಹೋಗು ಇದ್ದಂತೆ ನಾವು ಬಸ್ ಹೋಗ್ತೀವಿ. ನಾನು 50 ದಿವಸ ಹೋಗ್ಲೇಬೇಕು. ಅಯ್ಯಪ್ಪ, ಅಲ್ಲ ಜೈ, ಲೀವ್ ಅಂತ ಲೀವ್ ಅಂದ್ರೆ ಏನು? ಲೀವ್ ಅಂದ್ರೆ ರಜಾ ಹಾಕೋದು ಅಂತ. ಯಾರು ಹೇಳ್ಕೊಟ್ಟಿದ್ದು ನಿನಗೆ? ಯಾರು ಯಾಕೆ ಹೇಳ್ತಾರೆ? ನಾನು ಸಂಬಳ ತಗೊಂಡಿದ್ದೀನಿ. ಓಹೋ ಸ್ನೇಹಿತರೆ, ನಿಜ ನೋಡಿ, ನನ್ಗೆ ಗೊತ್ತೇ ಇಲ್ಲ ನಮ್ಮ ಅಜ್ಜಿಗೆ ಲೀವ್ ಅಂದ್ರೆ ಏನಂತ ಗೊತ್ತಿರುತ್ತೆ ಅಂತ ಗೊತ್ತೇ ಅನ್ಕೊಂಡಿರ್ಲಿಲ್ಲ. ಇಲ್ಲಿ ನೋಡಿರೋ ರಾಜಾ ನನಗಿಂತ ಅವರು ಟ್ಯಾಲೆಂಟೆಡ್. ಓದಿದ್ದೀನಿ. SLC? ಅತ್ತೆ SLC ಓದಾಯ್ತಾ ಅತ್ತೆ? ಇಲ್ಲ, ಅತ್ತಿಗೆ ಗೊತ್ತಾ, ನಾನು SLC ಓದಿದ್ದೀನಿ. ಹೌದಾ? SLC ಓದ್ಬಿಟ್ಟು ನೀನೇನ್ಕೆ? ನಾನು ಬ್ಯಾಂಕಿಗೆ ಹೋದೆ ಸಂಬಳ ತಗೋಣ ಅಂತ. ಯಾಕಮ್ಮ ಇಷ್ಟು ಓದ್ಬಿಟ್ಟು ಎಲ್ಲನ ಒಂದು ಬ್ಯಾಂಕಿನ ಕೆಲಸ ಸಿಕ್ಕೋದು ಅಂತ ಹೇಳ್ತಾ ಇದ್ರು. ನಮ್ಮ ಅಪ್ಪ ಎಲ್ಲೂ ಕಳ್ಸಲ್ಲ ಅಂತ ಬಿಡ್ಲಿಲ್ಲ ಅಂತ ಅಂದಿ. ಹೌದಾ? ಯಾಕಂದ್ರೆ ಇವ್ರ ಅಪ್ಪ ಬಂದು ಮಿಲಿಟರಿ. ಮಿಲಿಟರಿ ಆಗಿದ್ದ ನಮ್ಮ ಅಪ್ಪ, ಎಲ್ಲೂ ಆಚೆ ಹೆಣ್ಮಕ್ಳನ್ನ ಕಳಿಸ್ಲಿ. ಇವ್ರ ಅಪ್ಪ ಬಂದು ಮಿಲಿಟರಿ. ಇವರು ನಿಮ್ಮಮ್ಮ? ನಮ್ಮಮ್ಮ ಮನೆ ಒಳಗೆ ದನ ಕರ ನೋಡ್ಕೊಂಡು ಇದ್ಲು. ಅಪ್ಪ ಮಿಲಿಟರಿ ಕೆಲ್ಸಕ್ಕೆ ಹೋಗೋದು. ನಮ್ಮ ಹೆಣ್ಮಕ್ಳನ್ನ ಆಚೆಗೆ ಎಲ್ಲೂ ಬಿಡಲ್ಲ. ಗಾಯ್ಸ್, ಇನ್ನೇನು ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೀವಿ ಲೊಕೇಶನ್ಗೆ. ನಾವು ಮನೇನ 11 ಗಂಟೆ ಬಿಟ್ವಿ. ಇವಾಗ ನೋಡಿದ್ರೆ 12:50. ಇನ್ನೊಂದು 10 ನಿಮಿಷದಲ್ಲಿ ನಾವು 10 ನಿಮಿಷ ಆಗಲ್ಲ, ಇನ್ ಜಸ್ಟ್ 1.9 ಕಿಲೋಮೀಟರ್ಸ್ ಇದೆ. ಅದೇ, ಇನ್ನು ಹಬ್ಬ ಅಂದರೆ ಇನ್ನು 5 ನಿಮಿಷ ಅಂದ್ಕೊಳ್ಳಿ. 5 ನಿಮಿಷ ನಾವು ಲೊಕೇಶನ್ ರೀಚ್ ಆಗ್ತೀವಿ. ಇದೇ ನೋಡಿ, ಅಲ್ಲಿಂದ ನೈಸ್ ರೋಡಿಂದ ಬರ್ತಾ ಚೆನ್ನಾಗಿತ್ತು ರೋಡು. ಇಲ್ಲಿಂದ ಒಂದು ಸ್ವಲ್ಪ ಹೋಗ್ತಾ, ಇಲ್ಲಿಂದ ಒಂದು ಸ್ವಲ್ಪ ಸಾಗಲ್ಲ ಬೇಗ, ಹಳ್ಳಿ ರೋಡಲ್ವಾ, ಅದಕ್ಕೆ ಒಂದು ಸ್ವಲ್ಪ ಸಾಗಲ್ಲ. ಆದರೆ ಎಲ್ಲ ಕಡೆನೂ ಟಾರ್ ರೋಡೆ. ಓಕೆ, ವೆಹಿಕಲ್ಸ್ ಎಲ್ಲ ಹೋಗ್ಬೋದು, ಆ ಥರ ಅನುಕೂಲವಾಗಿದೆ. ಇನ್ನೇನು ಆಲ್ರೆಡಿ ನಮ್ಮ ಅತ್ತೆ ಮತ್ತು ನಮ್ಮ ಮಾವರು ಆಲ್ರೆಡಿ ಬಂದಿದ್ದಾರಂತೆ ಅಲ್ಲಿಗೆ. ಏನು ಅವ್ರನ್ನೂ ಅಲ್ಲಿ ಮೀಟ್ ಮಾಡಿಕೊಂಡು ಮಾತಾಡಿಸಿ ಅವ್ರು ನಿಮ್ಮನ್ನ ಪರಿಚಯ ಮಾಡಿಕೊಡ್ತೀನಿ. ಆಯಿತಾ ಫ್ರೆಂಡ್ಸ್? ಇವಾಗ ತಾನೇ ಬಂದ್ವಿ.
ಇನ್ನೂ ಒಂದು ಸ್ವಲ್ಪ ಇಲ್ಲಿ ಲೆಫ್ಟ್ ಟು ರೈಟಲ್ಲೆಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಇಲ್ಲಿ ಬಸ್ಸು ವೆಹಿಕಲ್ಸ್ಗೆಲ್ಲ ಅಲೋ ಇದೆ. ಸ್ವಲ್ಪ ಮಣ್ ರೋಡು ಬಸ್ ಫೆಸಿಲಿಟೀಸು ಇದೆ. ಹೆಂಗೆ ಇದು ಲೊಕೇಶನ್ನು? ಸ್ಟ್ರೈಟು. ಓಕೆ ಅಂತ ರೋಡ್ ನೋಡ್ತಾ ಇದ್ದೀರಾ? ಒಂದು ಸ್ವಲ್ಪ ಮಣ್ ರೋಡು ಏನಿಲ್ಲ. ಇಲ್ಲಿಂದ ಒಂದು 500 ಮೀಟರ್ ಅಷ್ಟೇ ಗಾಯ್ಸ್. ಅದು ದೇವಸ್ಥಾನ ಇಲ್ಲಿಂದ ಕಾಣಿಸ್ತಾ ಇಲ್ಲ ಗಾಯ್ಸ್. ಫೈನಲ್ ಆಗಿ ದಿನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ನೀನು ಬಂದಿದ್ದೀವಿ. ಹಾಂ ಬಂದಿದ್ದೀವಿ ಅಂತ ಹೇಳು. ಹಾಂ ಬರ್ರಪ್ಪ. ಹಾಂ ಗಾಯ್ಸ್ ನೀನು ಪೂಜೆ ಸಾಮಾನು ತಗೊಂಡು ಒಳಕ್ಕೆ ಎಂಟ್ರಿ ಆಗ್ತೀನಿ, ಬನ್ನಿ. ಏನೋ ಯಾರು ಅವರೇ ಹೊಡ್ಕೊಡ್ತಾರಂತ ಅಜ್ಜೆ. ಏನದು ಹಂಗೆ ಕಟ್ಟಿದ್ಯಾ? ನೋಡ್ರಿ ಅದಕ್ಕೆ ಅಲ್ಲ ಕಟ್ಟಿಕ್ಕಿರೋದು ನೋಡಿ ಆಂಟಿ. ಅಲ್ಲ ನೀವೇನಾನ ಈ ಥರ ಮಾಡ್ತಿದ್ರಾ? ಹೌದಾ? ಆಂಟಿ ಕೈ ಕಟ್ಟೋದು ಅವರೇ ಕೊಡ್ತಾರಾ? ಅದು ಅಲ್ಲೇ ಕೊಡ್ತಾರಾ? ಹಾಂ ನೋಡಿ. ಮಂತ್ರದಂಡ ಬಂದದ್ದು ಕುರಿ ಸಹಿತ ಕೊಟ್ಟಿದ್ದು ಮಂತ್ರದಂಡ ಸಣ್ಣ ಮಾಡ್ಕೊಂಡು ಈಶ್ವರನ ದೇವಸ್ಥಾನ ಅದೇ ಅದು ಪಕ್ಕನೇ ಅದೇ ಮಂತ್ರದಂಡ ಅದು ಸಣ್ಣ ಮಾಡ್ಕೊ. ಆಮೇಲೆ ಒಳಗಡೆ ಹೋದಾಗ ಅಮ್ಮನ ಕೇಳ್ಕೊಂಡು ನೀವು ಇಂಥ ಕೆಲಸ ಆಗಬೇಕು ಅಂತ. ಆಮೇಲೆ ಕಾಯಿ ತಗೊಂಡು ಸಂಕಲ್ಪ ಮಾಡಿಸಿ ಬಸಪ್ಪ ಸುತ್ತ 7 ಸುತ್ತ ಪ್ರದಕ್ಷಿಣೆ ಹಾಕಿ ಆಮೇಲೆ ಕಾಯಿ ಕಟ್ಟಿ. ಓಕೆ ಆಯ್ತು. ಚೆನ್ನಾಗಿ ದೇವ್ರ ಆಯ್ಸ ಆರೋಗ್ಯ ಕೊಟ್ಟು ಚೆನ್ನಾಗಿ. ಹಾಂ ರೆಡಿ ಅಣ್ಣ. ಗಾಯ್ಸ್ ಫೈನಲ್ ಆಗಿ ಬಂದಿದ್ದೀವಿ. ಓಕೆ ಇಲ್ಲಿಗೆ ಬರಬೇಕು ಅಂತ ನಾನು ಬರೀ ಫೋಟೋಗಳು ಮತ್ತು ವೀಡಿಯೋಗಳಲ್ಲಿ ನೋಡ್ತಾ ಇದ್ದೆ ರೀಲ್ಸಲ್ಲಿ. ಫೈನಲ್ ಆಗಿ ನಮಗೂ ಒಂಥರ ಖುಷಿ ಆಯಿತು ಬಂದಿದ್ದಕ್ಕೆ. ನೋಡಿ ಅಜಯ್ ಅಜಯ್ ಇಲ್ಲಿ ಏನೋ ಕರೀತದಾರೆ ನೋಡು. ಡೈರೆಕ್ಟಾಗಿ ಕೊಡ್ತಾರಲ್ಲಿ ದೇವಸ್ಥಾನ ಎಲ್ಲರಿಗೂ ಕೊಡಲ್ಲ. ಅವ್ರಿಗೆ ನಡೆಯ ಕಾಯ್ತಲ್ಲ ನಡೆಸ್ಬೇಕು. ಇವಾಗ ಹೆಂಗೆ ಕರ್ಕೊಂಡು ಹೋಗೋದಣ್ಣ? ಅಲ್ಲಿ ಹೋಗಿ ನಮ್ಮ ಹೋಗಮ್ಮ ನಂದಿನಿ ಬೋರ್ಡು. ನಾವಿಬ್ರು ಹಿಂಗೆ ಬರ್ತೀವಿ ಆಯ್ತಾ ಅಜಯ್? ಅತ್ತೆ ನಿಂಗೆ ಕರ್ಕೊಂಡು ಹೋಗತ್ತೆ. ಹಾಂ ಸುಮ್ಮನೆ ಒಬ್ಬರೇ ಏನಕ್ಕೆ ಮಾಡ್ತಾರೆ ನೀವು? ಹಾಂ ಹಾಂ ಅಜಯ್ ಇಲ್ಲ ಇಲ್ಲೇ ಇದಾರಂತೆ ಬಾ ಅಜಯ್. ಇಲ್ಲ ಇದಾರಂತೆ. ಕಾಯಿನಾ ಯಾರು? ಹೌದಾ ಇರು ಫೋನ್ ಹಾಕ್ತೀನಿ. ಬಂದಿದ್ದೀವಿ ನಾವು. ಫೈನಲ್ ಆಗಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಆಲ್ರೆಡಿ ಎಲ್ಲ ಮುಗಿಸ್ಕೊಂಬಂದ್ವಿ. ಮೇಲಿಂದ ಮುಗಿಸ್ಕೊಂಬಂದ್ವಿ. ಕಾಯೆಲ್ಲ ದರ್ಶನ ಮಾಡಿ ಪೂಜೆ ಇಟ್ಟು ಮುಟ್ಕೊಂಡು ಪೂಜೆ ಮುಗಿಸ್ಕೊಂಡು ಇವಾಗ ಇದು ನೋಡಿ ಇವರು ಈ ಥರ ನೀರು ಹಾಕ್ತಿರೋದು ಏನು ಅಂದ್ಕೊಂಡಿರ್ತಾರೆ ಆ ಥರ ಆಗುತ್ತೆ ಅನ್ನೋದು ಆಯಿತಾ. ಮತ್ತು ಇವಾಗ ನಮ್ಮ ಅಜ್ಜಿ ಬೇರೆ ಬಸವಣ್ಣ ಸುತ್ತಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆನಾ, ವೆಯ್ಟ್ ಮಾಡ್ಕೊಂಡು ಇಷ್ಟೇ ಇಲ್ಲಿಂದ ಪ್ರಸಾದ ತಿನ್ನೋಕೆ ಹೋಗ್ತೀವಿ. ಬನ್ನಿ ಗಾಯ್ಸ್. ನಾನು ನೋಡ್ತಾನೆ ಇದ್ದೆ, ಬರೀ ಹೆಣ್ಮಕ್ಳನ್ನೇ ಕರ್ಸ್ಬಿಟ್ಟು ಮಾತಾಡ್ತಾ ಇರ್ತಾರೆ ಆಯಿತಾ. ಇಂಥ ಕೆಲಸಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಆಯಿತಾ. ಏನೇ ಇರಲಿ ನಾವು ಬಂದಿರೋ ದೇವಸ್ಥಾನಕ್ಕೆ ನಮ್ದು ಅಷ್ಟು ಮಾತ್ರ ಇರಲಿ ಆಯಿತಾ. ಆಂಟಿ ನೋಡಿದ ತಕ್ಷಣ ಅದೇನಿಸ್ತು ನಿನ್ನ ಮಗಳು ನೋಡಿ ಶೆಟ್ನ? ಏನನ್ಸ್ತು? ಫುಲ್ಲು ಒಳ್ಳೆ ಸ್ಮೈಲು ಮಗಳು ನೋಡಿ ಶೆಟ್ನ. ಹೌದಾ? ಅಲ್ಲ ನೋಡು, ಅಲ್ಲ ಆ ದೊಡ್ಡ ಮಗಳು ನೋಡೋ ಅಷ್ಟು ಖುಷಿ ಇಲ್ಲ ಅತ್ತೆ. ದೊಡ್ಡ ಮಗಳು ನೋಡಿದ್ರೆ ಅಷ್ಟು ಖುಷಿ ಇಲ್ಲ, ಚಿಕ್ಕ ಮಗಳು ನೋಡಿದ್ರೆ ಖುಷಿ. ನೋಡಿ ಅಲ್ಲಿ ಫೋಟೋನಾ? ಓಕೆ
ಫೈನಲ್ ಆಗಿ ನಾನು ನಮ್ಮ ಅಜ್ಜಿ ನಯನ ಮತ್ತು ನೋಡಿ ನಮ್ಮ ಮಾವ ನಮ್ಮ ಇನ್ನೊಬ್ಬರು ಅತ್ತೆ ಫೈನಲ್ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಏನು ಪ್ರಸಾದ ತಿನ್ನೋಕೆ ಬಂದಿದ್ದೀವಿ. ಆಸಮ್ ಸಖತ್ತಾಗಿದೆ ಬಾಯ್ಸ್. ಅನ್ನ ಮತ್ತು ಸಬ್ಸಂಬರ್ ಕೊಟ್ಟಿದ್ದಾರೆ. ಒಳ್ಳೆ ಮನೇಲಿ ಮಾಡಿರೋ ಥರ ಐತೆ, ಸೂಪರ್ ಆಗೈತೆ. ಬಾಯ್ಸ್ ನಾನು ನೀರು ಕೇಳಿದೆ, ನೀರು ಕೊಡಿ ಅಂತ. ಅದಕ್ಕೆ ಅವರು ನೋಡಿ ಎಷ್ಟು ಮೊಸರು ಹಾಕಿದ್ದಾರೆ. ಮೊಸರು ಅಂತ ಮಜ್ಜಿಗೆ ನೈನಿಗೆ ನೋಡಿ ಎಷ್ಟು ಕಮ್ಮಿ ಹಾಕಿದ್ದಾರೆ, ನನಗೆ ನೋಡಿ. ಬಾಯ್ಸ್ ಏನು ಗೊತ್ತಾ, ಎಲ್ಲ ಮುಗ್ದಾಸ ಮೇಲೆ ಈ ಹೆಣ್ಮಕ್ಳದು ಬರೀ ನೋಡಿ ಸಣ್ಣ ಪುಟ್ಟ ಈ ಥರ ಶಾಪಿಂಗ್ಗಳು ಇರೋದು. ಇದು ಕೊಡ್ಸ್ಲಾ ಅದು ಕೊಡ್ಸ್ಲಾ ಅನ್ನೋದು. ಯಾವುದೋ ಒಳ್ಳೆ ಒಂದು ಯೂನಿಕ್ ಆಗಿರೋದು ಯಾರೋ ತೋರ್ಸೋಣ, ಏನೂ ಇಲ್ಲ ಈ ನಮ್ಮ ಹೆಣ್ಮಕ್ಳಿಗೆ. ಹಾಂ ನೀವೇನಂಟಿ ಸ್ವಲ್ಪ ಕಮ್ಮಿ ಮಾಡಬೇಕು. ಮುಂದೆ ಅಂಗಡಿ ಬೇಡ ನಮಗೆ, ನಿಮ್ಮ ಅಂಗಡಿಲಿ ಹೇಳಿ. 100 ರೂಪಾಯಿ ಫಿಕ್ಸ್ಡ್ ರೇಟು. ಇದರಲ್ಲಿ ಏನು ಇದು ಆಂಟಿ? ಗಾಯ್ಸ್ 100 ರೂಪಾಯಿ ಅಂತ ಗಾಯ್ಸ್. ಇದು ಸುಮ್ಮನೆ ನೋಡಿ ಲಾಸ್ ಮಾಡ್ತಾವೆ ಕರ್ಕೊಂಬಂದಿದ್ದಕ್ಕೆ ನನಗೆ, ಬರೇ ಲಾಸೇ. ಯಾವುದು ಗಡ್ಬಡ? ಓಕೆ ನೀನೇ ಪೇ ಮಾಡ್ಬೇಕು, ನಾನು ಪೇ ಮಾಡೋದು. ಪೇ ಮಾಡೋ ಆಮೇಲೆ ಬ್ಯಾಕ್ ಮಾಡ್ತೀನಿ. ಬಂದ್ಬಿಟ್ಟು ನನ್ನ ಕೈಲೇ ಪೇ ಮಾಡಿಸ್ತಾವ. ಯಾವುದೋ ಒಂದು ತಗ ಆಂಟಿ ಇದು ಕೊಡಿ, ಆಂಟಿ ಇದು ಕೊಡಿ. ಹೌದು ಸ್ಟ್ರಾಬೆರಿ. ಸ್ಟ್ರಾಬೆರಿ ಗಡ್ಬಡ. ಆಂಟಿ ಎಷ್ಟಾಯಿತು? 30, 50, 60, 70, 80 ಹಾಕಮ್ಮ. 80 ಹಾಕು, ಆಮೇಲೆ ಕೊಡ್ತೀನಿ. ಹಾಕ್ಲಾ ಆಮೇಲೆ ಕೊಡ್ತೀನಿ. ಏನು ಕೊಡ್ತೀನಿ ಅಂದರೆ ಏನು ಹುಡುಗರ ಮೇಲೆ ಇದಿಲ್ಲ. ಏನು ಇದು ಅಂತ ನೋಡಿ, ನಮ್ಮ ಮತ್ತೆ ಐಸ್ ಕ್ರೀಮ್ ತಿಂತಿದ್ರಾ ನೋಡಿ, ನಾಯಿ ಬಂದು ನೋಡ್ತಾ ಇತ್ತಾ, ಅದಕ್ಕೆ ನಮ್ಮ ಮತ್ತೆ 20 ರೂಪಾಯಿ ಕೊಟ್ಬಿಟ್ಟು ನೋಡಿ ಬಿಸ್ಕೆಟ್ ತಗೊಳ್ರಿ ಅಂತ ಹೇಳಿದ್ರು. ನೋಡಿ ಇದು ಆಯಿತಾ, ನಾವು ನೋಡಿ ನಾವು ಬರೀ ತಿಂತಾನೇ ಇದ್ದೀವಿ, ಅಷ್ಟು ನಮಗೆ ಗಮನ ಬರಲಿಲ್ಲ. ನೋಡ್ದ ನಮ್ಮ ಮತ್ತೆಗಿರೋ ಬುದ್ಧಿ ನಮಗಿಲ್ಲ ಗಾಯ್ಸ್. ಅದಕ್ಕೆ ಹೇಳೋದು ಅಷ್ಟು ಇಲ್ದಂಗೆ ದೊಡ್ಡವ್ರು ಅಂತಾರ ಅಂತ ಗಾಯ್ಸ್. ಇವಾಗ ಫೈನಲ್ ಅಜಯ್ ಇವಾಗ ಕರ್ಕೊಂಬಂದ, ಪೂಜೆ ಎಲ್ಲ ಮುಗಿಸ್ತಾ, ದೇವ್ರ ದರ್ಶನ ಮಾಡ್ದ, ಪ್ರಸಾದ ತಿಂದ, ಇವಾಗ ಏನು ಅನ್ನಿಸ್ತು ಅಂತ ಹೇಳು. ಯಾರಿಗೆ ಒಳ್ಳೇದಂತ ಅನಿಸ್ತಾ? ಅಷ್ಟೇನಾ? ಖುಷಿ ಅದ? ಇವಾಗ ನೆಕ್ಸ್ಟು ಇನ್ಯಾರ ಜೊತೆ ನೀನು ಬರ್ತೀಯಾ? ಎಲ್ಲಿ? ನಾನು ನೆಕ್ಸ್ಟ್ ಇವತ್ತು ಫ್ರೀ ಇದ್ದೆ, ನಾನು ಕರ್ಕೊಂಬಂದೆ. ಹೌದಾ? ಹಾಂ ಹೌದಾ? ಓಕೆ ಹೌದಾ? ಹೌದಾ ಸರಿ ಓಕೆ. ಫೈನಲ್ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಏನೇನು ಮನೆಗೆ ಹೊಡ್ತಾ ಇದ್ದೀವಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನು ರಿಮೈನಿಂಗ್ ಏನೇ ಇದ್ರು ನಮ್ಮ ಅಜ್ಜಿ ಕಂಟಿನ್ಯೂ ಮಾಡ್ತಾರೆ, ಬನ್ನಿ. ಅಜಯ್ ನಮ್ಮ ಸಬ್ಸ್ಕ್ರೈಬರ್ಗಳು ಏನನ್ನಿಸ್ತು ನಿನಗೆ? ಒಳ್ಳೇದು ಅನಿಸ್ತು. ಎಲ್ಲ ಒಳ್ಳೇದಾಯ್ತಾ? ಓಕೆ, ಇವಾಗ ಬಾಯಿ ಎಳೆಯೋ ಸಮಯ ಬಂತು ನಮ್ಮ ಸಬ್ಸ್ಕ್ರೈಬರ್ ಅವ್ರಿಗೆ. ಇವಾಗ ನಮ್ಮ ಸಬ್ಸ್ಕ್ರೈಬ್ ಅವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನೈಟ್ ಅಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ಫಾಲೋ ಮಾಡಿ. ನಮಸ್ಕಾರ. ಓಕೆ.